ನಮಸ್ಕಾರ ವೀಕ್ಷಕರೇ, ಆನ್ಲೈನ್ ಮಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ST ವಿದ್ಯಾರ್ಥಿಗಳು ಪ್ರೋತ್ಸಾಹಧನಕ್ಕೆ ಅರ್ಜಿ ಸಲ್ಲಿಸಿದ ನಂತರ ತಾಲೂಕಿನ ಅಥವಾ ಜಿಲ್ಲೆಯಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆಗೆ ಯಾವೆಲ್ಲ ದಾಖಲಾತಿಗಳನ್ನು ಒಯ್ದು ಮುಟ್ಟಿಸಬೇಕಂತ ತಿಳಿಯೋಣ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅರ್ಜಿ ಸಲ್ಲಿಸಿದ ನಂತರ ಕೊಡಬೇಕಾದ ದಾಖಲೆಗಳು: ಅರ್ಜಿಯ ಪ್ರಿಂಟ್, ಪ್ರೋತ್ಸಾಹಧನದ ಅರ್ಜಿಯ ಪ್ರಿಂಟ್, 10ನೇ ತರಗತಿ ಅಂಕಪಟ್ಟಿ, 12ನೇ ತರಗತಿ ಅಂಕಪಟ್ಟಿ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಬ್ಯಾಂಕ್ ಪಾಸ್ಬುಕ್, ಆಧಾರ್ ಕಾರ್ಡ, ಒಂದು ಫೋಟೋ, ರೇಷನ್ ಕಾರ್ಡ ಇವೆಲ್ಲನ್ನ ಅಟ್ಯಾಚ್ ಮಾಡಿ ನಿಮ್ಮ ಕಾಲೇಜಿನ ಪ್ರಾಂಶುಪಾಲರಿಂದ ಪ್ರತಿಯೊಂದು ಪೇಜಿಗೂ ಸಿಲ್ಲ ಮತ್ತು ಸಿಗ್ನೇಚರನ್ನು ಮಾಡಿಸುವುದು ಕಡ್ಡಾಯವಾಗಿರುತ್ತೆ. ಪ್ರೋತ್ಸಾಹಧನಕ್ಕೆ ಅರ್ಜಿ ಸಲ್ಲಿಸಿದಂಥ ವಿದ್ಯಾರ್ಥಿಗಳಿಗೆ ಪ್ರಮುಖ ಸೂಚನೆಗಳು: ಅರ್ಜಿಯ ಪ್ರಿಂಟಿಗೆ ಫೋಟೋ ಹಚ್ಚುವುದು ಕಡ್ಡಾಯ. ಅಂದರೆ ನಿಮ್ಮದು ಅರ್ಜಿಯನ್ನು ಸಲ್ಲಿಸಿರ್ತೀರಿ ನೋಡು, ಫ್ರಂಟ್ ಪೇಜ್ ಬಂದಿರ್ತದೆ ನೋಡ್ರಿ, ಅದಕ್ಕೆ ನಿಮ್ಮ ಫೋಟೋವನ್ನು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಹಚ್ಚುವುದು ಕಡ್ಡಾಯವಾಗಿರುತ್ತೆ. ಹಾಗೆ ಎರಡನೇದು, ಎಲ್ಲ ದಾಖಲೆಗಳಿಗೆ ಕಡ್ಡಾಯವಾಗಿ ಪ್ರಾಂಶುಪಾಲರಿಂದ ಸಹಿ ಮಾಡಿಸುವುದು. ಅಂದರೆ ಆಧಾರ್ ಕಾರ್ಡ, ಬ್ಯಾಂಕ್ ಪಾಸ್ಬುಕ್ಕ, ರೇಷನ್ ಕಾರ್ಡ ಹಾಗೆ ಅಂಕಪಟ್ಟಿಗಳಿಗೆ ಕಡ್ಡಾಯವಾಗಿ ಪ್ರಾಂಶುಪಾಲರಿಂದ ಪ್ರತಿಯೊಂದು ಪೇಜಿಗೂ ಸಹಿ ಮಾಡಿಸುವುದು ಕಡ್ಡಾಯವಾಗಿರುತ್ತೆ. ಸಹಿ ಮಾಡಿಸಿದ ದಾಖಲೆಗಳನ್ನು ತಾಲೂಕು ಅಥವಾ ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಗೆ ಒಯ್ದು ಕೊಡುವುದು. ಅಂದರೆ ಸಹಿ ಮಾಡಿಸಿರ್ತಕ್ಕಂಥ ಎಲ್ಲ ದಾಖಲೆಗಳನ್ನು ನಿಂಬಲ್ಲಿ ಇಟ್ಕೋಬೇಡಿ, ಅದನ್ನು ಒಯ್ದು ನಿಮ್ಮ ಜಿಲ್ಲೆಯ ಅಥವಾ ತಾಲೂಕಿನ ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಒಯ್ದನ್ನು ಕೊಡುವುದು ಕಡ್ಡಾಯವಾಗಿದೆ. ಇನ್ನೊಂದು, ಪ್ರೋತ್ಸಾಹಧನ ಅಪ್ರೂವಲ್ ಆಗುವವರೆಗೆ ವೆಬ್ಸೈಟ್ನಲ್ಲಿ ಚೆಕ್ ಮಾಡುವುದು. ಅಂದರೆ ನಿಮ್ಮ ಪ್ರೋತ್ಸಾಹಧನ ಹಾಕಿದ ಬಳಿಕ ಆಗ್ಯದಿಲ್ಲ ಅಂತ ಅಪ್ರೂವಲ್ ಆಗುವವರೆಗೂ ಚೆಕ್ಕನ್ನು ಮಾಡುವುದು. ಹಾಗೆ ಸುಮ್ಮನೆ ಕುಂದಿರುವುದಲ್ಲ, ಅದು ಅಪ್ರೂವಲ್ ಆಗುವವರೆಗೂ ವೆಬ್ಸೈಟ್ನಲ್ಲಿ ಚೆಕ್ ಮಾಡುವುದು. ವೆಬ್ಸೈಟ್ ಬಂದುಬಿಟ್ಟು ನಾನು ಹೇಳ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಪ್ರೂವಲ್ ಆಗುವವರೆಗೂ ನೀವು ವೆಬ್ಸೈಟ್ನಲ್ಲಿ ಚೆಕ್ ಮಾಡಿ. ವಿದ್ಯಾರ್ಥಿಗಳು ಪ್ರೋತ್ಸಾಹಧನಕ್ಕೆ ಅರ್ಜಿ ಸಲ್ಲಿಸಿದ ನಂತರ ಇವೆಲ್ಲ ಕೆಲಸಗಳನ್ನು ಮಾಡಿದರೆ ನಿಮಗೆ ಖಂಡಿತ 20,000 ಅಥವಾ 25,000 ರೂಪಾಯಿಗಳು ಬರುತ್ತೆ. ಇಲ್ಲದಿದ್ದರೆ ಬರುವುದಿಲ್ಲ. ಇವೆಲ್ಲ ಕರೆಕ್ಟಾಗಿ ಮಾಡಬೇಕು, ಅಂದಾಗ ಮಾತ್ರ ನಿಮಗೆ ಪ್ರೋತ್ಸಾಹಧನದ ಹಣ ಬರುತ್ತೆ, ಇಲ್ಲಾಂದರೆ ಬರುವುದಿಲ್ಲ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.